ಬಹುಶಃ ಈ ಚಿತ್ರಣವನ್ನು ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅದರ ಜೊತೆಗೆ ಸದಾಕಾಲ ದೇವಸ್ಥಾನಗಳು ಮತ್ತು ದೇವರುಗಳ ವಿಚಾರದಲ್ಲಿ ಬಂದ ಕೂಡಲೇ ರಕ್ತ ಕೊತ ಕುದಿಯುವಂತೆ ಮಾತನಾಡುವ ಮತ್ತು ಹಿಂದೂ ಸಂಸ್ಕೃತಿಕ ಏಕೈಕ ರಕ್ಷಕರೆಂದು ಪೋಸು ಕೊಡುವ ಸರ್ಕಾರವೇ ಇದ್ದಾಗ ಇದಾದೀತು ಅನ್ನೋ ಲೆಕ್ಕಾಚಾರ ಇನ್ನೂ ಬಹು ಜನರಿಗೆ ಇರಲಿಲ್ಲ. ಈ ಚಿತ್ರಣ ನೀವು ನೋಡ್ತಾ ಇರುವಂಥದ್ದು ಇದು ಮೈಸೂರಿನಲ್ಲಿ ನಿನ್ನೆ ನಡೆದಂತಹ ಚಿತ್ರಣ. ಸಾಂಸ್ಕೃತಿಕ ನಗರಿಯಲ್ಲಿ ಈಗ ಇದನ್ನು ರಾಜಕಾರಣ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಯಾರು ರಾಜಕಾರಣ ಮಾಡ್ಕೋತಾರೋ ಅವರು ಅದನ್ನು ಅನುಭವಿಸ್ತಾರೆ. ಕಳೆದ ವಾರ ನಂಜನಗೂಡು ಸಮೀಪದ ಮಹಾದೇವಮ್ಮ ದೇಗುಲವನ್ನು ಅಲ್ಲಿಯ ಜಿಲ್ಲಾಡಳಿತ ನೆಲಸಮ ಮಾಡಿರುವ ಘಟನೆಯಿಂದ ಈಗ ಅಲ್ಲಿನ ಸಂಸದರು ಚಟಕ್ಕೆಂದು ಎದ್ದು ಕುಳಿತಿದ್ದಾರೆ. ಅವರ ಹೆಸರು ಪ್ರತಾಪ ಸಿಂಹ. ಜಿಲ್ಲಾಡಳಿತ ಮತ್ತು ಮುಜರಾಯಿ ಇಲಾಖೆಯ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಆಲ್ ರೈಟ್, ನಂಜನಗೂಡು ಅನ್ನೋ ಕಾರಣಕ್ಕೆ ಅವರು ಸಾರಿರಬೇಕು, ಅವ್ರಿಗೆ ಇರಲಿಲ್ವೇನೋ ಸಂಬಂಧ. ಅವರ ಬುಡಕ್ಕೆ ಈಗ ಬಂದಿದೆ, ಹಾಗಾಗಿ ಈಗ ಎದ್ದು ಕೂತಿದ್ದಾರೆ. ವೆರಾಸ್ ಇಲ್ಲಿ ನನ್ನ ಬಳಿ ಇರುವಂತಹ ಈ ಪಟ್ಟಿ ಏನಿದೆ, ಇದರಲ್ಲಿ ಮೈಸೂರಿನ 93 ದೇಗುಲಗಳ ಪಟ್ಟಿ ಏನಿದೆ, ಇದರಲ್ಲಿ ಎಲ್ಲೆಲ್ಲೇ ಇದ್ದುಕೊಳ್ಳಿ, ಅದಕ್ಕೆ ಆಮೇಲೆ ಬರೋಣ. ಈ ಪಟ್ಟಿಯನ್ನು ತಯಾರು ಮಾಡಿ ತಿಂಗಳುಗಳೇ ಕಳೆದೋಗಿವೆ. ಅಧಿಕಾರದಲ್ಲಿ ಇರುವವರಿಗೆ, ರಾಜಕಾರಣದಲ್ಲಿ ದೊಡ್ಡವರಾಗಿ ನಿಂತಿರುವವರಿಗೆ ಇದರ ಅರಿವಿರಲಿಲ್ವಾ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ದಟ್ಸ್ ಆಲ್. ಈ ಟೆಂಪಲ್ಲಿನ ದೇವಸ್ಥಾನದ ಒಡೆದಾಕೋ ಕಾರ್ಯ ಸೀಕ್ರೆಟ್ ಆಗಿ ನಡೆಯೋಕ್ಕೆ ಅದೇನು ಮಿಲಿಟರಿ ಆಪರೇಷನ್ ಏನು? ಆ ಭಾಗದ ಜನಪ್ರತಿನಿಧಿಗಳು ಆಗೇನು ಮಾಡ್ತಿದ್ರಿ? ಈಗ ಯಾಕಿದ್ದಕ್ಕಿದ್ದಂತೆ ಎತ್ತು ಕೂತ್ರಿ? ಆಲ್ ರೈಟ್, ಇದಕ್ಕೆ ಕಾರಣ ಅಧಿಕಾರಿಗಳು ಕೂತ್ಕೊಂಡಿರೋದು ಸುಪ್ರೀಂ ಕೋರ್ಟಿನ ತೀರ್ಪು ಅಂತ. ಅಫ್ಕೋರ್ಸ್ ಸುಪ್ರೀಂ ಕೋರ್ಟಿನ ತೀರ್ಪಲ್ಲಿ ಏನಿದೆ ಅನ್ನೋದನ್ನ ಆಮೇಲೆ ನೋಡೋಣ. ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಏನಿದೆ ಅನ್ನೋದನ್ನ ಆಮೇಲೆ ನೋಡೋಣ. ಆಲ್ ರೈಟ್, ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಅಂತಲೇ ಇಟ್ಕೊಳ್ಳೋಣ. ಬಂದಿದ್ರೂ ಸರ್ಕಾರ ಏನು ಮಾಡಬೇಕಾಗಿತ್ತು ಅನ್ನೋದನ್ನು ನೋಡೋಣ. ಬಂದಿದ್ರೂ ಸರ್ಕಾರ ಹೇಗೆ ಪಾಲನೆಯನ್ನು ಎಲ್ಲದರ ಒಳಗಡೆ ಭಾವನೆಗಳು ಮತ್ತು ಜನರಿಗೆ ಜಡ್ಜ್ಮೆಂಟ್ ಎಲ್ಲದರ ಮೇಲೂ ಇದೆ. ದೇವಸ್ಥಾನ, ಚರ್ಚು, ಮಸೀದಿ, ಗುರುದ್ವಾರಕ್ಕೆ ಹೇಗೆ ಮಾಡಬಹುದಾಗಿತ್ತು ಅನ್ನೋದು ನೋಡೋಣ. ಇದನ್ನು ಅರ್ಥೈಸಿದ್ದಾರೆ ಅಂತ ಈಗ ಕೆಲವರ ವಾದ, ಇನ್ಕ್ಲೂಡಿಂಗ್ ದ MP. ಹಿಂದೂಗಳು ಒಂಥರ ಉಗ್ರವಾಗಿ ಪ್ರತಿಭಟಿಸುವುದಿಲ್ಲ ಅನ್ನೋ ಕಾರಣಕ್ಕೆ ದೇಗುಲಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವರ ವಾದ. ಆಲ್ ರೈಟ್, ನಂಜನಗೂಡನ್ನು ಪ್ರತಿನಿಧಿಸ್ತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷದ ಶಾಸಕರು. ಆ ಭಾಗದಂತಹ MP ಕೂಡ ಭಾರತೀಯ ಜನತಾ ಪಕ್ಷದವರೇ. ಏನು ಮಾಡ್ತಾ ಇದ್ರು? ಆಲ್ ರೈಟ್, ಜನರ ಪರವಾಗಿ ಇವರೇ ಉಗ್ರರು ಅಂತ ಪ್ರತಿಭಟಿಸ್ಬೋದಿತ್ತಲ್ಲ, ಯಾಕೆ ಮೌನವಾಗಿದ್ರಿ? ಇಸ್ ದಿಸ್ ದ ವೇ ದಿ ಸೋ ಕಾಲ್ಡ್ ಹಿಂದೂ ಪಾರ್ಟಿ ಇಸ್ ಫೈಟಿಂಗ್? ಸೋ ಕಾಲ್ಡ್ ನಿಮಗೆ ಬೇಕಾದಾಗ ಜನರ ಭಾವನೆಗಳನ್ನು ಕೆರಳಿಸ್ಕೊಂಡು ನಿಮಗೆ ಬೇಕಾದ ರೀತಿ ಬಳಸ್ಕೊಳ್ಳೋಕ್ಕೆ ಏನು ಅಂದ್ಕೊಂಡಿದ್ದೀರಿ ನೀವು? ಆಲ್ ರೈಟ್, ಸಾರ್ವಜನಿಕ ಸ್ಥಳ, ರಸ್ತೆ ಮೇಲೆ ಒಂದು ಜಡ್ಜ್ಮೆಂಟ್ ಇಲ್ಲಿದೆ, ಅದಕ್ಕೆ ಆಮೇಲೆ ಬರೋಣ. ನಂಜನಗೂಡು ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ಹೌ ಆ್ಯಂಡ್ ವಾಟ್? ನೀವೇನು ಮಾಡ್ತಿದ್ರಿ? ಒಂದು ಸ್ಲಮ್ಮನ್ನು ಖಾಲಿ ಮಾಡಬೇಕಾದ್ರೆ ಜನ ಅಡ್ಡ ನಿಂತ್ಕೊಂಡು ತಡೀತಾರೆ, ಗಮನಕ್ಕೆ ತರ್ತಾರೆ, ಒಂದೇನೋ ಸೊಲ್ಯೂಷನ್ ಮಾಡ್ಕೋತಾರಪ್ಪ, ಪರ್ಯಾಯ ಮಾರ್ಗ ಕೊಡ್ತಾರೆ. ಇದ್ರ ಮುಂದೆ ಬಂದು ಬುಲ್ಡೋಸರ್ ನಿಂತ್ಕೊಂಡಿದ್ದಾಗ ಕತ್ತೆ ಕಾಯ್ತಾ ಇದ್ರೇನು ಎಲ್ಲರೂ? ನೀವಲ್ಲಿ ಏನು ಮಾಡ್ತಿದ್ರಿ ಎಲ್ಲರೂ? ಸೋಕಾಲ್ಡ್ ಮಹಾರಕ್ಷಕರುಗಳು ನೀವು. ಓಟ್ ತಗೊಳ್ಳೋಕ್ಕೆ ನಾವಿರೋಂತಹ ಜೀತದ್ದು ಅಂತ ತಿಳ್ಕೊಂಡಿರೋದ್ರ ಪರಿಣಾಮ ಹಿಂಗೆ ಆಗ್ತಾ ಇರೋದು ನಿಮಗೆ. ಏನು ಕಡಿತಿದ್ರಿ ಹಂಗಾರೆ ಎಲ್ಲರೂ ನೀವು? ಯುವರ್ ಓನ್ ಪಾರ್ಟಿ, ದಿ ಆನರಬಲ್ MP ಹ್ಯಾಸ್ ರೈಸ್ಡ್. ಈಗ ಎಲ್ಲನೂ ನಿಮ್ಮ ಪಾರ್ಟಿದೇ MLA, ನಿಮ್ಮ ಪಾರ್ಟಿದೇ MP. ಏನು ಮಾಡ್ತಿದ್ರಿ? ಕಳೆಕ ಬೀಜ ತಿಂತಿದ್ರೋ ಅಥವಾ ನಿದ್ದೆ ಹೊಡಿತಿದ್ರೋ? ಏನು ಮಾಡ್ತಿದ್ರಿ ನೀವೆಲ್ಲ? ಬುಲ್ಡೋಸರ್ ಬಂದು ದೇವಸ್ಥಾನದ ಮುಂದೆ ನಿಂತಿದ್ದಾಗ ನಿಮಗೆ ಕಾಣಲಿಲ್ವೇನು? ಈಗ ಕಾಣಿಸ್ತಾ? ಈಗ ಕ್ರಮದ ಮಾತಾಡ್ತಿದ್ದೀರಿ. ಆಲ್ ರೈಟ್, ಅದಕ್ಕೂ ಬರೋಣ. ಆಫೀಸರ್ಸ್ದಕ್ಕೆ ಜಿಲ್ಲಾಡಳಿತಕ್ಕೂ ಅಗತ್ಯ ಸೂಚನೆಗಳನ್ನು ನೀಡಬೇಕು ಅಂತ ಕೋರಿದ್ದಾರೆ. ಯಾರನ್ನ? CM. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ. ಹೇಗೆ ಸ್ಕೀಮು ಚೆನ್ನಾಗಿದೆ, ಸ್ಕೀಮ್ ಇದು. ಇವರು ಕೋರ್ತಾರಂತೆ, ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರಂತೆ. ಎಂಥ ರಾಡಿ ದುರ್ಬುದ್ಧಿಯವರಾಗೋಗಿದ್ದೀರಿ ನೀವು, ಲೆಕ್ಕ ಹಾಕೊಳ್ಳಿ. ಹೊಸ ಸಂರಕ್ಷಣೆಗೆ ಆದೇಶ ಕೊಡ್ತೀವಿ ಎಂದಿದ್ದಾರೆ. ಇದು ಮೈಸೂರಿಗೆ ಸಂಬಂಧಿಸಿದ ಸಮಸ್ಯೆ ಅಲ್ಲ, ವಕ್ಫ್ ಬೋರ್ಡ್ ಮಾದರಿಯಲ್ಲಿ ಏನು ಮಾಡ್ತಿದ್ರಿ ಇಷ್ಟು ದಿನ?
ವಕ್ಫೋ ಮತ್ತೊಂದೋ ಮಗದೊಂದೋ ಏನು ಕಡಿತಾ ಕೂತಿದ್ರಿ ಎಲ್ಲರೂ? ಹೌ ಕ್ಯಾನ್ ಆಫೀಸರ್ಸ್ ಡೂ ದಿಸ್? ಪ್ರತಿಯೊಂದಕ್ಕೆ ಒಂದು ಮನೆಗೆ ರೇಷನ್ ಕೊಡೋ ವಿಚಾರದಲ್ಲಿ ಆಫೀಸರ್ಗಳು ನಡು ಬಗ್ಗಿಸಿ ನಿಂತ್ಕೋತಾರೆ ನಿಮ್ಗಳ ಮುಂದೆ. ಇದಕ್ಕೆ ನಿಲ್ಲಿಲ್ವಾ ಅವರು? ಓ, ನಿಮ್ಗೆ ಹೇಳದೆ ಹೊಡೆದು ಬಿಟ್ರ ಆ ಕಟ್ಟಡನ, ಆ ದೇವಸ್ಥಾನ ನಂಗಾರೆ, ಆಗ ನಿಮಗೆ ವಕ್ಫ್ ಬೋರ್ಡ್ ಹೊಳಿಲಿಲ್ಲ? ಎಂಥ ಡ್ರಾಮಾ ಮಾಸ್ಟರ್ಗಳು ಲೆಕ್ಕ ಹಾಕ್ಕೊಳ್ಳಿ ನೀವುಗಳು. ನಿಮ್ಮನ್ನು ನಂಬಬೇಕು ಇನ್ನುವೇ ಜನ. ಇದಕ್ಕೆ ಸಿದ್ದರಾಮಯ್ಯನವರು ಧ್ವಂಸವನ್ನು ಖಂಡಿಸಿ ಏಕಾಏಕಿ ತೆರವು ಸರಿಯಲ್ಲ ಅಂತ ಅಂದಿದ್ದಾರೆ. ಏಕಾಏಕಿ ತೆರವು ಹೆಂಗಾಯಿತು ಅನ್ನೋದೇ ನನ್ನ ಪ್ರಶ್ನೆ. ಅವ್ರ ಗಮನಕ್ಕಾರು ಬರಬೇಕಿತ್ತಲ್ಲ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ. ಅವ್ರದ್ದು ಬಾರ್ಡರ್ ತಾನೇ ಅದು, ಅವ್ರದ್ದು ಪುತ್ರದ ಕಾನ್ಸ್ಟಿಟ್ಯುನ್ಸಿಗೆ. ಅವ್ರಿಗೂ ಗಮನಕ್ಕೆ ಬರಲಿಲ್ವಾ? ಆಲ್ ರೈಟ್, ಆಫೀಸರ್ಸು ಹೇಳಿಲ್ಲ ಅಂತಲೇ ಇಟ್ಕೊಳ್ಳೋಣ, ಅಧಿಕಾರದಲ್ಲಿ ಇದ್ದವ್ರ ಜೊತೆಗಿದ್ರು ಅಂದ್ಕೊಳ್ಳೋಣ. ಎಷ್ಟು ತಹಸೀಲ್ದಾರ್ಗಳು ಪೊಲೀಸ್ನವ್ರಿಗೆ ಹೂವನ್ನು ಹಾಕಿದ್ದ ದಿನ ಗೃಹ ಮಂತ್ರಿಗಳು ಕಟ್ನಿಟ್ಟಾಗಿ ಮಾತಾಡಿದ್ದಿದ್ರೆ ಆಫೀಸರ್ಗಳು ಅದಕ್ಕೆಲ್ಲ ಚೆನ್ನಾಗಿರುತ್ತಾ? ಇದು ಚೆನ್ನಾಗಿಲ್ಲ. ಇದು ಹೇಳಿದ್ರೆ ಮಾಡಿಬಿಟ್ರು, ನಿಮ್ಗೆ ಗೊತ್ತೇ ಆಗಲಿಲ್ಲ. ಡಮ್ಮಂತ ಮಿಂಚಿನಂತೆ, ಕೋಲ್ ಮಿಂಚಿನಂತೆ ಬಂದುಬಿಟ್ರು, ಬಡಬಡ ಅನ್ನಿಸ್ಬಿಟ್ರು. ಯಾರಿಗೆ ಹೇಳ್ತಾ ಇದ್ದೀರಿ ಈ ಸ್ಟೋರಿನ? ಯಾರಿಗೆ ಹೇಳ್ತಿದ್ದೀರಿ ಇಂಥ ಕಥೆಗಳನ್ನು ನೀವು ಬಂದು ಆಫೀಸ್ ರಾಜಕಾರಣಿಗಳು ನಮಗೆ? ಈ ಮಧ್ಯೆ ಮುಜರಾಯಿ ಮಂತ್ರಿಗಳು ದೇಗುಲ ಧ್ವಂಸ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸುತ್ತಲೇ ಸುಪ್ರೀಂ ಕೋರ್ಟ್ ಆದೇಶವಿದೆ ಅಂತ ಅಸಹಾಯಕತೆ. ದಿಸ್ ಮ್ಯಾಡಮ್ ನೋಸ್ ನಥಿಂಗ್. ಐ ಡೋಂಟ್ ಥಿಂಕ್ ಶಿ ಹ್ಯಾಸ್ ಎನಿಥಿಂಗ್ ಇನ್ ಬ್ರೈನ್ ಹಂಗಾರೆ. ಡಸ್ ಶಿ ನೋ ವಾಟ್ ಇಸ್ ದಿ ಆರ್ಡರ್? ಹೂ ಮೇಡ್ ಆರ್ ದಿ ಮುಜರಾಯಿ ಮಿನಿಸ್ಟರ್? ಬಿಸಾಕಿ ಹೇಳ್ತೀನಿ, ಮುಜರಾಯಿ ಮಂತ್ರಿ ಅಂತೆ, ಮುಜರಾಯಿ ಮಂತ್ರಿ. ಈ ವರ್ಷಾಂತ್ಯದಲ್ಲಿ 92 ದೇಗುಲ ಪ್ರಯಾಣ ಮಾಡ್ತಾರೆ. ಆಲ್ರೆಡಿ ಲೆಟ್ಸ್ ಗೋ ಟು ದಿ ಪಾಯಿಂಟ್. ಲಾ ಪಾಯಿಂಟ್ಗೆ ಹೋಗೋಣ. ಏನು ಮಾಡ್ಬೋದಾಗಿತ್ತು ಅಧಿಕಾರಿಗಳು? ಸುಪ್ರೀಂ ಕೋರ್ಟಿನ ಆದೇಶ ಇದೆ. ಏನಿದೆ ಆದೇಶ? 2006ರ ಆಸುಪಾಸಿನಲ್ಲಿ ಪತ್ರಿಕೆಯೊಂದರಲ್ಲಿ ಬರುವಂತಹ ಒಂದು ವರದಿಯನ್ನು ಆಧರಿಸಿ, ಬರೀ ದೇವಸ್ಥಾನ ಅಲ್ಲ, ಚರ್ಚು, ಮಸೀದಿ, ಗುರುದ್ವಾರಗಳಿಗೂ ಸೇರಿದಂತೆ ಗುಜರಾತ್ನ ಅಹಮದಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ಬರುತ್ತೆ. ಅವ್ರು ತಗೋತಾರೆ ಪ್ರಕರಣವನ್ನು, ಅವರೇ ತೆಗೆದುಕೊಳ್ತಾರೆ. ಯಾಕೆ ತಗೋತಾರೆ? ಈ ರೀತಿಯ ನಿರ್ಮಾಣಗಳು ಸಾರ್ವಜನಿಕ ಸ್ಥಳಗಳು, ರಸ್ತೆಗಳು, ಕೂಡು ಸ್ಥಳಗಳು, ಇಂತಹ ಸ್ಥಳಗಳಲ್ಲಿ ಉದ್ಭವವಾಗಿವೆ. ಇದು ಅನಧಿಕೃತ. ಯಾವುದೇ ಆಗಿರಬಹುದು, ಯಾವುದೇ ಆಗಿರಬಹುದು. ಯಾಕೆ ಅಂದರೆ ಇಲ್ಲೆಲ್ಲನೂ ಇದೆ, ಇಲ್ಲೇನು ಯಾವುದು ಇಲ್ಲ ಅಂತಲ್ಲ. ಈಗ ಮೈಸೂರಿನ ಪಟ್ಟಿ ಒಂದು ನನ್ನ ಕೈಯಲ್ಲಿದೆ ಅಷ್ಟೇ, ಅದರಲ್ಲಿ ಎಲ್ಲನೂ ಇದೆ, ಬರೀ ದೇವಸ್ಥಾನ ಎಂದಿಲ್ಲ. ಗೋರಿ ರೋಟರಿ ಶಾಲೆ ಪಕ್ಕ ಹಜರತ್ ಇಮಾಮ್ ಶಾ ವಾಲಿ, ಅಲ್ಲೂ ಅದೂ ಇದೆ. ಇನ್ಯಾವುದೋ ಒಂದು ಚರ್ಚು ಇದೆ, ನಾನು ನೋಡಿದೆ ಇವಾಗ ಇಲ್ಲಿ ಕೂತ್ಕೊಂಡು ನೋಡ್ತಾ ಕೂತಿದ್ದೆ. ದೇವಸ್ಥಾನಗಳು ಜಾಸ್ತಿ ಪಟ್ಟಿ ಮಾಡಿ ಅಲ್ಲೊಂದು ಇಲ್ಲೊಂದು ಇದನ್ನ ಮಾತ್ರ ಮಾಡಿದ್ದಾರೆ. ಎಲ್ಲಿರುತ್ತೆ ಅಲ್ಲಿ ಮಾಡಿದ್ದಾರೆ. ಮಾಡಿದಿದ್ರೆ ರಕ್ಷಕರು ತೋರಿಸಿ ತಂದು, ಹಾಗಿರ್ಲಿಕ್ಕಿಲ್ಲ. ಅದು ಸುಳ್ಳದು. ಅವ್ರ ಮಾತು ಹಾಗೆ, ಅವ್ರ ಮಾತು 1000 ಹೇಳ್ಬೋದು, ಇವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಇರಲ್ಲ ನಾನು ಇಲ್ಲಿ. ಆ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಇತ್ಯರ್ಥಕ್ಕೆ ಬರುತ್ತೆ, ತೆಗೀರಿ ಇದನ್ನೆಲ್ಲ ಅಂತ. ಆಲ್ ರೈಟ್, ಗುಜರಾತ್ನಲ್ಲಿ ಒಂದು 1200 ದೇವಸ್ಥಾನ, 260 ಮಸೂದಿ, ಡ್ಯಾಶ್ 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 ನಂಬರ್ ಬಂತು. ಇದಕ್ಕೆ ಸಹಜವಾಗಿ ಪ್ರಕ್ರಿಯೆಯಂತೆ ಸುಪ್ರೀಂ ಕೋರ್ಟಿಗೆ ಬರ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣೆಗೆ ಒಳಪಡುತ್ತೆ. ಸುಪ್ರೀಂ ಕೋರ್ಟ್ ಏಕಾಏಕಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡುವುದೂ ಇಲ್ಲ. 2009ರಲ್ಲಿ ಇದರ ಆದೇಶ ಹೊರಕ್ಕೆ ಬರುತ್ತೆ. ಇಲ್ಲಿಯವರೆಗೆ ಯಾಕೆ ಜಾರಿಗೆ ಬಂದಿರಲಿಲ್ಲ ಯಾವನಿಗೂ ಗೊತ್ತಿಲ್ಲ. ಇಲ್ಲಿವರೆಗೆ ಏನು ಕತೆ ಕಾಯ್ತಾ ಇದ್ರೆ ಯಾರಿಗೂ ಗೊತ್ತಿಲ್ಲ. ಏನುವೆ ಯಾರ್ಯಾರು ಸರ್ಕಾರಗಳು ಬಂದು ಹೋಗಿವೆ ಈ ಅವಧಿನಲ್ಲಿ ಅದ್ಯಾರೂ ಮಾತಾಡಲ್ಲ. ಇನ್ನೊಬ್ಬರು ಮಾಡಿದ ತಕ್ಷಣ ಭಾವನೆಗಳಿಗೆ ಧಕ್ಕೆ. ನೀವೇನು ಮಾಡಿದ್ರಿ ಇದನ್ನು ಪರಿಹಾರ ಮಾಡಲಿಕ್ಕೆ? ಒಬ್ಬರು ಮಾತಾಡಲ್ಲ. ನನ್ನ ಟೈಮಲ್ಲಿ ದಾಟ್ಕೊಂಬಿಟ್ಟಿದ್ದೀನಿ, ಇನ್ನೊಬ್ಬ ಮಾಡಿಸಿ ಹಾಕೊಳ್ಳಿ ಬಿಡು. ಈ ಮಹಾನ್ ಪ್ರಭೂತಿಗಳು, ಸೋಕಾಲ್ಡ್ ಹಿಂದೂ ಪಾರ್ಟಿಯವರು, ಈ ಪ್ರಭೂತಿಗಳು ತಮಗೆ ಗೊತ್ತಿಲ್ಲದೆ ಇರೋರು ನಾಟಕ ಮಾಡ್ತಾ ಕೂತಿದ್ದಾರೆ ಇವ್ರುಗಳು. ಈ ಪ್ರಭೂತಿಗಳು 2009ರಲ್ಲಿ ತೀರ್ಪು ಬಂತು. ಏನಂತ ಬಂತು ಈ ತೀರ್ಪು? ಸುಪ್ರೀಂ ಕೋರ್ಟ್ ಆದೇಶ ಹೇಳುತ್ತೆ, ಕೊಡಕ್ಕೆ ಮೊದಲು ಇವರು ಮಾಡಿದ್ದಾರೆ, ನಾವು ಇದಕ್ಕೆ ಯೂನಿಯನ್ ಟೆರಿಟರಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಎಲ್ಲ ರಾಜ್ಯಗಳಿಗೆ ನೋಟಿಸ್ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಆ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಇಲ್ಲವೇ, ಅಥವಾ ಇನ್ನೆಲ್ಲ ಒಂದು ಕಡೆ, ಅಥವಾ BJP ಸರ್ಕಾರನೇ ಇತ್ತು ಎಲ್ಲ ಒಂದು ಕಡೆ, ಇನ್ನೆಲ್ಲ ಒಂದು ಕಡೆ ಕೊಡ್ತಾರೆ ನೋಟಿಸು. ಉತ್ತರಗಳನ್ನು ದಯಪಾಲಿಸಿದ ನಂತರ ಈ ಕೋರ್ಟು ಒಂದು ಆದೇಶವನ್ನು ದಯಪಾಲಿಸುತ್ತೆ.
ಎಲ್ಲ ರಾಜ್ಯಗಳಿಗೆ. ಯಾಕೆ ಈ ಸುಪ್ರೀಂ ಕೋರ್ಟಿನ ಆದೇಶ ಮೈಸೂರು ಜಿಲ್ಲೆಯ ಅಧಿಕಾರಿಗಳಲ್ಲಿ ಮಾತ್ರ ಸಂಚಲನವನ್ನ 2021ರಲ್ಲಿ ಮೂಡಿಸಿದೆ? ಹೌದು. ಯಾಕೆ? ಬಿಕಾಸ್ ಈ ಆದೇಶ ಜಾರಿಯ ಕೆಲಸವನ್ನು ಉಸ್ತುವಾರಿಯನ್ನು ಹೈಕೋರ್ಟ್ಗಳಿಗೂ ವಹಿಸತ್ತೆ. ನಮ್ಮಲ್ಲಿದ್ದಂತಹ ನ್ಯಾಯಮೂರ್ತಿಗಳು ಯಾರೋ, ನಾನೇ ಇದ್ರ ಉಸ್ತುವಾರಿ ಮಾಡ್ತೀನಿ, ಈ ಜಡ್ಜ್ಮೆಂಟ್ ಯಾಕೆ ಜಾರಿಗೆ ಬಂದಿಲ್ಲ, ತೀರ್ಪು ನೋಡ್ತೀನಿ, ಸಂಬಂಧಪಟ್ಟ ಅಫಿಡವಿಟ್ಗಳನ್ನು ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಇವರು ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿ ಈ ರೀತಿ ಪಟ್ಟಿಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಮೈಸೂರಿನವ್ರಿಗೆ ಏನು ಇದ್ರದ್ದು ಆತ್ರ ಬೇರೆ ಜಿಲ್ಲೆಗಳಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಕೇಳಿಸ್ತಾ ಇಲ್ವಲ್ಲ ಅಂದರೆ ಎಲ್ಲಿ ಗಮನಕ್ಕೆ ಬರಲಿಲ್ವೋ ಮಾಧ್ಯಮದಲ್ಲಿ ಅಲ್ಲಿ ಹಂಗೆ ತಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಇವ್ರು ಹೆಂಗೆ ಅಂತಂದರೆ ಹಿಂದೂ ಪಾರ್ಟಿ ಮರ್ಡರ್ ಆದರೆ ಯಾರಿಗೂ ಗೊತ್ತಾಗದಾದ್ರೆ ಅದು ಮರ್ಡರ್ ಅಲ್ಲ, ಗೊತ್ತಾದರೆ ಮರ್ಡರ್ ಅಷ್ಟೇ. ಗೊತ್ತಾಗದೇ ಇದ್ರೆ ಗೊತ್ತೇ ಇಲ್ವಲ್ಲ, ಮರ್ಡರ್ ಆಯ್ತಾ ನಮಗೆ ಗೊತ್ತೇ ಇಲ್ಲ. ಇವರು ಆ ಪಾರ್ಟಿಗಳಿವರು. ಬೇರೆ ಎಲ್ಲ ಮಾಹಿತಿಗಳನ್ನು ಇಂತಹ ವಿಚಾರದಲ್ಲಿ ಸಂಗ್ರಹಿಸುವ ನಿಮ್ಮ ಸಂಘಗಳು ಅಥವಾ ಇತರ ಸಂಘಟನೆಗಳು ಈ ವಿಚಾರದಲ್ಲಿ ಯಾಕೆ ಸುಮ್ಮನಿದ್ದೀರಿ? ವೈ ಆರ್ ಯು ಕೀಪಿಂಗ್ ಕ್ವಾಯಟ್? ಆಲ್ ರೈಟ್, ದಟ್ಸ್ ಓಕೆ. ಸಾರ್ವಜನಿಕ ಸ್ಥಳದಲ್ಲಿ ಹಂಗಾರೆ ಇರೋದನ್ನು ಬಿಡಬೇಕಾ? ಅವರೇ ಬರ್ತಾರೆ ಅದಕ್ಕೆ ಜಾಗಕ್ಕೆ, ಕೇಸ್ಗೆ ಅವರೇ ಬರ್ತಾರೆ, ಸುಪ್ರೀಂ ಕೋರ್ಟೇ ಬರುತ್ತೆ. ಆಸ್ ಎನ್ ಇಂಟೀರಿಯಂ ಮೆಷರ್, ತಾತ್ಕಾಲಿಕವಾಗಿ ಹೇಳಿದೆ. ನೋ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಶಾಲ್ ಬಿ ಕ್ಯಾರಿಡ್ ಔಟ್ ಅಟ್ ಪರ್ಮಿಟೆಡ್ ಇನ್ ದಿ ನೇಮ್ ಆಫ್ ಟೆಂಪಲ್, ಚರ್ಚ್, ಮಾಸ್ಕ್, ಇದು ಪಬ್ಲಿಕ್ ಪಾರ್ಕ್ಸ್ ಆರ್ ಅದರ್ ಪ್ರೈವೇಟ್ ಪ್ಲೇಸಸ್. ಈ ಜಡ್ಜ್ಮೆಂಟಿನಂತ ನಾವು ತೀರ್ಮಾನ ಕೊಡ್ತೀವಿ, ಯಾವುದೇ ಅನಧಿಕೃತ ಕಟ್ಟಡಗಳಿಗೆ ಜಾಗ ಕೊಡಬೇಡಿ, ಯಾವುದೇ ಟೆಂಪಲ್ ದೇವಸ್ಥಾನನೋ ಅಥವಾ ಚರ್ಚೋ ಮಸೀದಿನೋ ಡ್ಯಾಶೋ ಕೊಡಬೇಡಿ, ಪಾರ್ಕಲ್ಲಿ ಮತ್ತೊಂದು ಕಡೆ. ಆಲ್ ರೈಟ್, ಅವ್ರು ಇದನ್ನು ಹೇಳಿದ್ರಲ್ಲ. ದಿ ಸೋ ಕಾಲ್ಡ್ ಆಫೀಸರ್ಸ್ ಅವತ್ತಿದ್ದವರು ಅದಾದ ಮೇಲೆ ಬಂದಿರೋದಕ್ಕೆ ಹೊಣೆ ಯಾರು? ಹೊಣೆ? ಆ ಆಫೀಸರ್ಸ್ ಹೆಂಗೆ ಬಿಟ್ರಿ ಅದನ್ನು ಪಾರ್ಕ್ ಒಳಕ್ಕೆ, ಅಥವಾ ಇನ್ಯಾವುದೋ ಮಸೀದಿನ ಅಥವಾ ಯಾವುದೋ ಚರ್ಚಿನ ಹೆಂಗೆ ಬಿಟ್ರಿ? ಅವತ್ತು ಚೆನ್ನಾಗಿತ್ತಾ ಆ ಏರಿಯಾ ಜನರನ್ನ ಹುಚ್ಚೆಬ್ಬಿಸಿ ಉಬ್ಬಿಸಿ ಎಬ್ಬಿಸಿ ಬಡ ಬಡ ಒತ್ತಿಸಿಕೊಳ್ಳಲಿಕ್ಕೆ ಚೆನ್ನಾಗಿತ್ತಾ ಅವತ್ತು? ಯಾಕೆ ಬಿಟ್ರಿ ಹಂಗಾರೆ? ಗ್ಯಾಂಗ್ ಲಿಸ್ಟ್ ಔಟ್ ದಿ ಆಫೀಸರ್ಸ್. ಈ ಪಟ್ಟಿ ಮಾಡಿದ್ದ ಗ್ರೇಟ್ ಅಧಿಕಾರಿಗಳು ಆ ಪಟ್ಟಿನೂ ಮಾಡಿ ಸಸ್ಪೆಂಡ್ ಆಲ್ ಆಫ್ ದೆಮ್ ಫ್ರಮ್ ಪಾಯಿಂಟಿಂದ. ಹಂಗಾರೆ ಎಲ್ಲರೂ ತೆಗಿರಿ ಆಚೆಗೆ. ಅವ್ನು ಬಿಟ್ಕೊಂಡು ಹೋದ, ಅದೇ ಹೇಳದೆ, ಅವ್ನು ಬಿಟ್ಬಿಟ್ಟು ಹೋದ, ತಪ್ಪಿಸ್ಕೊಂಡು ಬಚಾವು, ಸಿಗಾಕೊಳ್ಳೋರು ಅನುಭವಿಸಿ ಅಂತ ಇವ್ರ ಲೆಕ್ಕ. ಹಾಂ, ರಮೇಶ್ ಕುಮಾರ್ ಸರಿ ಹೇಳಿದ್ದಂಗೆ, ಕವರಲ್ಲಿ ಮುಚ್ಕೊಂಡು ತಗೊಂಡೋದ್ರೆ ಇಲ್ಲ ಕಾಸು, ಕಾಣಿಸ್ಕೊಂಡಂಗೆ ತಗೊಂಡೋದ್ರೆ ಮಾತ್ರ ಕಾಸು ಹೊಡೆದಿದ್ದಾನೆ ಅಂತ. ಎರಡು ಒಂದೇ ಆದ್ರೂ ಅಷ್ಟೇ. ಇದುವೇ ಹಾಗಾದ್ರೆ ಯಾಕೆ ಬಿಟ್ರಿ? ಈಗ ಯಾಕೆ ಬಿಟ್ರಿ ಅದನ್ನು? ಓಕೆ. ಇನ್ ರೆಸ್ಪೆಕ್ಟ್ ಆಫ್ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ನೇಚರ್ ಆಲ್ರೆಡಿ ಹಸ್ ಟೇಕನ್ ಪ್ಲೇಸ್. ಆಗೋಗಿರುವುದನ್ನು ಏನು ಮಾಡುವುದು? ಆಗೋಗಿರೋದನ್ನು ಅದಕ್ಕೆ ನ್ಯಾಯಾಲಯ ಹೇಳಿದೆ, ಆಗೋಗಿರುವುದನ್ನು ದಿ ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಕೇಸಿಂದ ಕೇಸಿಗೆ, ಪ್ರಕರಣದಿಂದ ಪ್ರಕರಣಕ್ಕೆ ಅಧ್ಯಯನವನ್ನು ಮಾಡಿ ಅಪ್ರಾಪ್ರಿಯೇಟ್ ಸ್ಟೆಪ್ಸನ್ನು ತಗೊಳ್ಳಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದರು. ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿರೋದು 2009ರಲ್ಲಿ. ಇದು ಇವರ ಅರ್ಲಿ 21ರಲ್ಲಿ. ಏನು ಹೇಳ್ತು ಹೋಗಲಿ, ಅದು ಹಾಳಾಗೋಗ್ಲಿ, ನಿದ್ದೆ ಹೊಡಿತಿದ್ದ ಕುಂಭಕರ್ಣನ ಮೊಮ್ಮಕ್ಕಳಿವರು ಅನ್ನೋದಾದರೆ ಕೇಸ್ ಬೈ ಕೇಸ್ ತಗೊಳ್ಳಿ ಅಂತಂದಿದ್ದಾರೆ. 93ರಲ್ಲಿ ಕೇಸ್ ಬೈ ಕೇಸ್ ಹೇಗೆ ತಗೊಂಡ್ರಿ ಅಂತ ಆಫೀಸರ್ಸ್ ಹೇಳಿ ಈಗ ನನಗೆ ಮೈಸೂರಲ್ಲಿ. ಡಿಡ್ ಯು ಇಶ್ಯೂ ನೋಟಿಸ್ ಟು ದೆಮ್? ಸರ್ವೆ ಮಾಡಿದ್ರಾ? ನೋಟಿಸ್ ಇಶ್ಯೂ ಮಾಡಿದ್ರಾ? ಮಾಡಿದರೆ ಯಾರಿಗೆ ಇಶ್ಯೂ ಮಾಡಿದ್ರಿ? ಪಬ್ಲಿಕ್ ಪ್ರಕಟಣೆಗಳನ್ನು ಕೊಟ್ಟರೋ? ಎಲ್ಲದಕ್ಕೂ ಪಬ್ಲಿಕ್ ಪ್ರಕಟಣೆ ಕೊಡ್ತೀರಲ್ಲ, ಇದಕ್ಕೂ ಕೊಟ್ಟರ ಪಬ್ಲಿಕ್ ಪ್ರಕಟಣೆಗಳನ್ನು? ಏನು ಮಾಡಿದ್ರಿ ಹೇಳಿ? ಅಪ್ರಾಪ್ರಿಯೇಟ್ ಸ್ಟೆಪ್. ಇನ್ ಆರ್ಡರ್ ಎನ್ಶೂರ್ ಕಂಪ್ಲೈಂಟ್ಸ್ ಡೈರೆಕ್ಷನ್ಸ್ ಡೆಪ್ಟಿ ಕಮಿಷನರ್ಗಳು ಎಲ್ಲರೂ ಟೋಟಲ್ ಕಂಪ್ಲೈಯನ್ಸ್ ಮಾಡಿ ರಿಪೋರ್ಟನ್ನು ನಮಗೆ ಸಬ್ಮಿಟ್ ಮಾಡಿದ್ದು ಅವತ್ತು ಹೇಳಿದ್ದಿದ್ದು. ಓಕೆ, ಇವ್ರು ಏನು ಹೇಳ್ತಾರೆ ಇದರಲ್ಲಿ? ಇಲ್ಲಿ ಏನು ಹೇಳ್ತಾರೆ? ಟೂ ಮುಂದಕ್ಕೆ ಪಬ್ಲಿಕ್ ಪಾರ್ಸಲ್ ಇದ್ರಲ್ಲಿ ಬರ್ದನ್ನ ಇಂಪ್ಲೈಡ್ ಒಡೆದಾಕಿ ಅಂತ ನನಗೆ ಇಲ್ಲಿವರೆಗೂ ಕಾಣಿಸ್ತಾ ಇಲ್ಲ. ಇಲ್ಲಿ ಪದ ಬದಲಿ ವ್ಯವಸ್ಥೆ ಮಾಡಿಕೊಡಿ.
ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಿ, ರೀಲೊಕೇಟ್ ಮಾಡ್ಕೊಳ್ಳಿ ಸಾಧ್ಯ ಆದರೆ. ಪ್ಲಸ್ ಮತ್ತೆ 2009 ಒಳಗಡೆ ಬಂದಿದ್ದಕ್ಕೆ ಅವ್ರು ಏನು ಹೇಳಕ್ಕೆ ಹೋಗಿಲ್ಲ, ನಂತರದಲ್ಲಿ ಕೊಡಬೇಡಿ. ನಂತರದ್ದು ರೀಲೊಕೇಟ್. ಹೌದು. 2009 ಒಳಗಡೆ ಮೊನ್ನೆ ಲಾಸ್ಟ್ ವೀಕ್ ನಂಜನಗೂಡಲ್ಲಿ ಹೊಡೆದಾಕಿದ್ದ ದೇವಸ್ಥಾನ ಬಂದಿದೆಯಾ ಬಂದಿಲ್ವಾ? ಮೈಸೂರಿನ 101 ಗಣಪತಿಯ ದೇವಸ್ಥಾನವನ್ನು ಈಗ ನೀವು ನೋಟಿಸಿಗೆ ಇಟ್ಟಿದ್ದೀರಿ, ಮೌಖಿಕವಾಗಿ ಅಂತ ಕೇಳ್ಪಟ್ಟಿದ್ದೀನಿ. ಅದು ಬಂದಿದ್ದು ಯಾವತ್ತು? ಆಲ್ ರೈಟ್, ಅದು ರಸ್ತೆಯ ಮಧ್ಯದಲ್ಲೋ ಪಾರ್ಕಲ್ಲೋ ಬಂದುಬಿಟ್ಟಿದೆ. 1950 ಕಟ್ಟಿದ್ರೋ 46 ಕಟ್ಟಿದ್ರೋ 36 ಕಟ್ಟಿದ್ರೋ ನಂಗೆ ಗೊತ್ತಿಲ್ಲ ಸರ್, ಬಂದ್ಬಿಟ್ಟಿದೆ ಅಂತ ಅಂತೀರಿ ಅಂತ ಇಟ್ಕೊಳ್ಳೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ರೀಲೊಕೇಶನ್? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವ್ರು ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ ರೀಲೊಕೇಟ್ ಅಂದರೆ ಏನು. ಒಂದು ಐತಿಹಾಸಿಕವಾಗಿ ಐತಿಹ್ಯವಿರುವಂತಹ ಒಂದು ದೇವಸ್ಥಾನವನ್ನು, ಜಾಗವನ್ನು, ಲೈಕ್ ಮೈಸೂರಿನಲ್ಲೇ ಮಾಡಿದಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ KRSನ ಹಿನ್ನೀರಿನಲ್ಲಿ ಇದ್ದಂಥದ್ದು ಮುಳುಗಿತ್ತು. ರೀಲೊಕೇಟ್ ಏನು ಮಾಡಿದ್ರು? ರೀಲೊಕೇಟ್ ಅಂದರೆ ಆ ಪದಾರ್ಥಗಳಲ್ಲೇ ಬಹುತೇಕ ಪದಾರ್ಥಗಳನ್ನು ಬಳಸಿಕೊಂಡು ಅದನ್ನೇ ತೆಗೆದುಕೊಂಡು ಬಂದು ಇನ್ನೊಂದು ಜಾಗದಲ್ಲಿ ಪುನರ್ನಿರ್ಮಿಸುವುದು. ಹೌದು. ಇಲ್ಲೇನಾಗಿದೆ? ರೀಲೊಕೇಟ್ ಅಂದರೆ ಡೆಮಾಲಿಷನ್ ಅಂತ ಯಾವ ಆಫೀಸರ್ ನನಗೆ ಉತ್ತರ ಕೊಡ್ತೀರಿ ಕೊಡಿ. ದಿ ಆನರಬಲ್ MP ಇನ್ಕ್ಲೂಡಿಂಗ್ ಯು. ಯಾಕೆ ನಿಮ್ಮನ್ನು ಯು ಅಂದರೆ ನೀವು ಇವತ್ತು ಎತ್ತಿದ್ದು ಗುಡ್ ಇರ್ಬೋದು, ಬಟ್ ಎತ್ತದೆ ಇಷ್ಟು ದಿನ ಇದ್ದಿದ್ದೇ ಫಸ್ಟ್ ತಪ್ಪು ಅಂತ ನನ್ನ ವಾದ. ಒಂದು ದೇವಸ್ಥಾನ ನನ್ನ ವಾದ. ಹಾಗಾಗಿ ರೀಲೊಕೇಟ್ ಅಂದರೆ ಮೀನಿಂಗ್ ಏನು ಹೇಳಿ ನನಗೆ ಯಾರು ಒಬ್ಬರು. ವಾಟ್ ಇಸ್ ದ ರೀಲೊಕೇಶನ್? ರೀಲೊಕೇಟ್ ಮಾಡಿಸಿ. ಯಾಕೆ ಮಾಡಲಿಲ್ಲ? ಆಲ್ ರೈಟ್, ಅದು ಮಾಡೋಕ್ಕಾಗಲ್ಲ ಅಂತಲೇ ಇಟ್ಕೊಳ್ಳೋಣ ಬೇಕಾರೆ. ಓಕೆ. ಈ 2009 ಹಿಂದಕ್ಕೆ ಬಂದಿದ್ದಕ್ಕೆ ತೀರ್ಮಾನ ಏನು ಅಂತ ಕ್ಲಾರಿಫಿಕೇಶನ್ ಯಾರು ಕೇಳಿದ್ದೀರಾ? ಸ್ಟೇಟ್ನವರು ಏನು ಮಾಡಬೇಕದನ್ನು ಕ್ಲಾರಿಫಿಕೇಶನ್ ಕೇಳಿದ್ದೀರಾ? ಏನು ಮಾಡಬೇಕದನ್ನು ನಾವು ಬಿಡಬೇಕಾ ಉಳಿಬೇಕಾ? ಕಾರಣ ಭಾಳ ಕಡೆ ಸ್ಮಶಾನಗಳಿಗೆ ಏನಾಗಿರುತ್ತೆ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ, ಸ್ಮಶಾನ ಎಂದೋ ಊರಿನ ಆಚೆ ಇರುತ್ತೆ. ಆದರೆ ನಗರಗಳು ಬೆಳೆದಂತೆಲ್ಲ ಸ್ಮಶಾನವೇ ನಗರದ ಭಾಗವಾಗಿ ಹೋಗುತ್ತೆ. ಆಗೊಬ್ಬರು ಬಂದು ಇಲ್ಲಿ ಸ್ಮಶಾನ ಇರಕೂಡದು. ಕೆಲವರ ವಾದ ಏನು, ನೀನು ಸ್ಮಶಾನದ ಹತ್ರಕ್ಕೆ ಬಂದಿರೋದು, ಸ್ಮಶಾನ ನಿನ್ನ ಹತ್ರಕ್ಕೆ ಬರಲಿಲ್ಲ, ಅದಾಗಿಂದ ಅಲ್ಲೇ ಇತ್ತು. ಹಾಗೆ ಈ 1955 ಕಟ್ಟಿದ್ದಂತಹ 101 ಗಣಪತಿ ದೇವಸ್ಥಾನ ಉದಾಹರಣೆಗೆ ತಗೊಳ್ಳೋದಾದರೆ, ನೀವು ಹತ್ತಿಸ್ಕೊಂಡು ದೇಶದಲ್ಲೆಲ್ಲ ಕಂಡು ಕಡೆ ಜನಸಂಖ್ಯೆ ಮಾಡ್ಕೊಂಡು ಊಟಕ್ಕೆ ಮುಂದಕ್ಕೆ ಬಂದಿರೋದು. ಅವತ್ತಿಗೆ ಅದು ಸರಿನೇ ಇತ್ತೇನೋ ಯಾವನೋ ಗೊತ್ತು. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಬೈ ಕೇಸ್. ಅಥವಾ 2009 ಹಿಂದಿನ ಕೇಸ್ಗಳನ್ನು ಏನು ಮಾಡಬೇಕು ಅನ್ನೋ ಕ್ಲಾರಿಫಿಕೇಶನ್ ತೊಗೋಬೇಕಿತ್ತು. 9 ನಂತರದ ಕೇಸ್ಗಳನ್ನ ಬಿಟ್ಟಿದ್ದ ಅಧಿಕಾರಿಗಳದ್ದು ಹಿಂಗೆ ಪಟ್ಟಿ ಮಾಡಿ ಅವ್ರನ್ನ ಫಸ್ಟ್ ಮನೆಗೆ ಕಳಿಸ್ಬೇಕು. ನೀವು ಅವರು ಜವಾಬ್ದಾರರೇ. ಹೆಂಗೆ ಬಿಟ್ರಿ? ಹೌ ಡಿಡ್ ಯು ಲೀವ್? ಹೆಂಗೆ ಬಿಟ್ರಿ? ಆಲ್ ರೈಟ್, ಅದು ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳೋಣ. ಆಲ್ ರೈಟ್ ಸರ್, 2009 ಮಾಡೋಕ್ಕಾಗಲ್ಲ ಬಿಡಿ ಸರ್, ಹಿಂದಕ್ಕೆ ಹೋಗಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು. ಆಲ್ ರೈಟ್, ನೋ ಪ್ರಾಬ್ಲಮ್, ಮಾಡಬೇಡಿ. ತಾಕತ್ತಿದ್ರೆ ಹೊಡೀರಿ. ಅದೆಷ್ಟು ಹೊಡಿತೀರಿ ನೋಡೋಣ. ದೇವಸ್ಥಾನಗಳು ನಿಮ್ಮ ವಶದಲ್ಲಿ ಇರಲೇಬಾರ್ದು ಅಂತ ನನ್ನ ವಾದ. ಸರ್ಕಾರದ ವಶದಲ್ಲಿ ಇರಕೂಡದು ಅನ್ನೋದು ನನ್ನ ವಾದ. ಅಥವಾ ಚರ್ಚು ಮಸೀದಿ ಇದ್ದಂಗೆ ಅಷ್ಟೇ, ಭಾಳ ಸರಳ. ಅದು ಇರಲೇಬಾರ್ದು ಅನ್ನೋದು ನನ್ನ ವಾದ. ಸ್ಟಿಲ್ ನಿಮ್ಮ ವಶದಲ್ಲಿ ಇದೆ ತಾನೇ ಅದು ದೇವಸ್ಥಾನ ಮಸೀದಿ. ಈ ದೇವಸ್ಥಾನಗಳು ಯಾವ್ಯಾವಿಂದ ಹಳೆಯದ್ರದ್ದೋ ಹೊಸರದ್ದೋ 1955 ಕಟ್ಟಿರೋ ಗಣಪತಿ ದೇವಸ್ಥಾನ ಸೇರ್ಕೊಂಡಂಗೆ ಅದು ಅಕ್ರಮ ಅನ್ನೋದಾದರೆ, ಅಕ್ರಮ ದೇವಸ್ಥಾನಗಳನ್ನು ಒಡೆದು ಹಾಕಲೇಬೇಕು ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಅಂತ ಹೊರಕ್ಕೆ ಬಂದಿರುವಂಥ ಅಧಿಕಾರಿಗಳು ಒಂದು ಕಡೆ, ಬಾಯಿ ಮುಚ್ಕೊಂಡು ಕೂತಿದ್ದಂಥ ರಾಜಕಾರಣಿಗಳು ಇನ್ನೊಂದು ಕಡೆ ಅಲ್ಲ. ಹಾಗಾದರೆ ಸಕ್ರಮವಾಗಿರುವ ದೇವಸ್ಥಾನದ ದುಡ್ಡನ್ನು ಯಾಕೆ ತಿಂತಾ ಕೂತಿದ್ದೀರಿ ನೀವು? ರಾಜ್ಯ ಸರ್ಕಾರದವ್ರುಗಳು ಯಾಕೆ ತಿಂತಾ ಇದ್ದೀರಿ ಆ ದುಡ್ಡನ್ನು? ನಿಮಗೇನು ಹಕ್ಕಿದೆ ತಿನ್ನಕ್ಕೆ ಆ ದುಡ್ಡನ್ನು? ಆ ದುಡ್ಡನ್ನು ಕಂಡು ಕಡೆಗೆ ಡೈವರ್ಟ್ ಮಾಡ್ತೀರಿ ಮುಜರಾಯಿ ಅನ್ನೋ ಹೆಸರಲ್ಲಿ. ಹೂ ಗೇವ್ ಯು ಪವರ್ಸ್? ನೀವು ಯಾಕೆ ತಿಂತೀರಿ ದೇವಸ್ಥಾನದ ದುಡ್ಡನ್ನು? ಹಂಗೆ ಒಡೆಯಕ್ಕೆ ನಿಮ್ಗಿದೆ ಅಂದರೆ ತಿನ್ನಕ್ಕೂ ನಿಮ್ಗೆ ಅಧಿಕಾರ ಇಲ್ಲ ಅಂತ ಯಾಕೆ ಅನ್ಕೊಳ್ಳಲ್ಲ? ನೀವುಗಳು? ಇದರದ್ದು ದುಡ್ಡು ಬೇಕು ನಿಮಗೆ. ಕೋಟ್ಯಾಂತರ ರೂಪಾಯಿನ ಹುಂಡಿಗಳಲ್ಲಿ ಬೀಳೋದನ್ನ ಹೊಡೆದು ತಿನ್ನಬೇಕು ನೀವು. ಬಟ್ ಇದಕ್ಕೆ ಕ್ರಮ ತಗೊಳ್ಳೋಕ್ಕೆ, ರೀಲೊಕೇಟ್ ಮಾಡಿಸ್ಲಿಕ್ಕೆ ಯೋಗ್ಯ ಸರ್ಕಾರ ಮಾಡಬೇಕಾಗಿದ್ದು ಐದರ್ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ಪ್ಲೇಸನ್ನು ಕಂಡುಹಿಡಿದು ಅದನ್ನು ರೀಲೊಕೇಟ್ ಆರು ಮಾಡಿಸ್ಬೇಕಿತ್ತು. ಯಾವುದಕ್ಕೆ? ನಮ್ಮ ದುಡ್ಡಲ್ಲಿ ಅಯೋಗ್ಯರನ್ನ ತಗೊಂಬಂದು ನೀವು
ದೇವಸ್ಥಾನಗಳಲ್ಲಿ ಬರ್ತಿರೋ ದುಡ್ಡನ್ನು ತಿಂತಾ ಕೂತಿದ್ದೀರಿ, ಆ ದುಡ್ಡೇ ಬಳಸ್ಬೋದಿತ್ತಲ್ಲ. ಅದೇ ದೇವಸ್ಥಾನ ದುಡ್ಡು ಅದಕ್ಕೆ ಹಾಕ್ಬೋದು. ಆ ದುಡ್ಡಲ್ಲೇ ಬಳಸ್ಬಿಟ್ಟು ರೀಲೊಕೇಟ್ ಮಾಡ್ಕೊಡ್ಬೋದಿತ್ತಲ್ಲ. ನೀವು ಯೋಗ್ಯತೆ ಇರೋರಾಗಿದ್ದಿದ್ರೆ ಈಗಲೂ ಮಾಡಿ, ಈಗಲೂ ರೀಲೊಕೇಟ್ ಮಾಡಿ. ಯಾವ ದುಡ್ಡಲ್ಲಿ? ಮುಜರಾಯಿ ದುಡ್ಡಲ್ಲೇ ಮಾಡಿ. ನೀವು ಕೊಡಬೇಡಿ, ಜನ ಕೊಟ್ಟಿದ್ದಾರೆ ದುಡ್ಡನ್ನು. ಅದನ್ನು ಯಾಕೆ ತಿಂತೀರಿ ನೀವು? ಅದೇ ರಾಜಕಾರಣಿಗಳು, ಸರ್ಕಾರದವರು ಅದನ್ನು ಯಾಕೆ ಡೈವರ್ಟ್ ಮಾಡ್ತೀರಿ ಆ ಫಂಡ್ಸನ್ನ ಬೇರೆ ಕಡೆಗೆ? ಅದನ್ನ ಯಾಕೆ ಬಾಂಡಲ್ಲಿ ಹಾಕ್ತೀರಿ ತೊಗೊಂಡೋಗಿ? ಯಾವನು ಕೊಟ್ಟವನು ನಿಮಗೆ? ದೇರ್ ಮಸ್ಟ್ ಬಿ ಎನ್ ಎಜಿಟೇಷನ್ ಈ ರಾಜ್ಯದಲ್ಲಿ. ನಿಮ್ಮ ಹಿಡಿತದಿಂದ ತಪ್ಪಿಸ್ಲೇಬೇಕು ದೇವಸ್ಥಾನಗಳನ್ನ. ನಿಮ್ಗೆ ಹಿಡಿತಲ್ಲಿ ಕೂಡ್ದದು. ಅದ್ರ ದುಡ್ಡು ತಿನ್ನಕ್ಕೆ ನಿಮಗೆ ಯೋಗ್ಯತೆ ಇದೆ, ಕೈ ಬೀಸ್ಕೊಂಡು ಓಡ ಬಂದು ಬಿಡ್ತೀರಿ ನಾಚಿಕೆಟ್ಟವ್ರುಗಳು. ಆ ದುಡ್ಡನ್ನೇ ಖರ್ಚು ಮಾಡಿ ರಿಲೊಕೇಟ್ ಮಾಡಿಕೊಡ್ಬೇಕಿತ್ತು. ಯಾಕೆ ಮಾಡಲಿಲ್ಲ? ದಿಸ್ ಇಸ್ ದ ವೇ ಆರ್ಡರ್ಸ್ ಆರ್ ಇಂಪ್ಲಿಮೆಂಟೆಡ್. ಆಮೇಲೆ ಬರ್ತದೆ. ಇದು ದರ್ಗಾಗಾದರೂ ಅಷ್ಟೇ, ಮಸೀದಿಗಾದರೂ ಅಷ್ಟೇ ನಾನು ಹೇಳ್ತಿರೋದು, ಎಲ್ಲರಿಗೂ ಸೇರಿದ್ದೆ. ಯಾಕಂದರೆ ಎಲ್ಲರೂ ಇದ್ದಾರೆ ಇದರಲ್ಲಿ. ಈ 93ರಲ್ಲಿ ಅವರು ಇದ್ದಾರೆ, ಇವರು ಇದ್ದಾರೆ. ಅವ್ರು ಹೇಳ್ದಂಗೆ ಅದರಲ್ಲಿ ಒಂದು 2 ಕಡಿಮೆ ಇರ್ಬೋದು, ಇದರಲ್ಲಿ ಒಂದು 4 ಜಾಸ್ತಿ ಇರ್ಬೋದು, ಅಷ್ಟೇ ಇರೋದು. ಇದು ಎಲ್ಲ ಇದ್ದಾರೆ. CSI ಚರ್ಚ್ ಕರುಣಾಪುರ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಮೈಸೂರು, ಬೆಂಗಳೂರು ರಸ್ತೆ, ಸೈಂಟ್ ಮೇರೀಸ್ ರಸ್ತೆ ಚರ್ಚು ಇದೆ. ದೇವಸ್ಥಾನ MG ರಸ್ತೆ, ದಿವಾನ್ ಪೂರ್ಣಯ್ಯ ಚೌಲ್ಟ್ರಿ ರೀ. ದಿವಾನ್ ಪೂರ್ಣಯ್ಯ ಚೌಲ್ಟ್ರಿ ಹತ್ರ ಯಾವಾಗ ಬಂತ್ರಪ್ಪ ಈ ದೇವಸ್ಥಾನ? 2009 ಯಾವಾಗ ಬಂತು? 2009 ಆದ್ಮೇಲ. ಮೈ ಗಾಡ್. ಗೋರಿ ಅಶೋಕ ಗ್ಯಾಸ್ ಪಕ್ಕ, ದೇವರಾಜ ಅರಸ್ ರಸ್ತೆ. ಒಂದು ಗೋರಿನೋ, ಒಂದು ಮಸೀದಿನೋ, ಒಂದು ಪುಟಾಣಿ ಇದನ್ನೋ ನಾನು ದೇವರಾಜ ಅರಸ್ ರಸ್ತೆ ಮಾಡಕ್ಕೆ ಮೊದಲು ನೋಡಿದ್ದೀನಿ ಆ ಜಾಗದಲ್ಲಿ. ನಿಮ್ಮ ರಸ್ತೆ ಆಮೇಲೆ ಬಂದಿದ್ದು, ಅದು ಡೆಮಾಲಿಷನ್ ಆಗಿ. ಅಲ್ಲಿ ರಸ್ತೆನೇ ಇರಲಿಲ್ಲ, ಅವ್ನು ಪುಟಾಣಿ ಇತ್ತಷ್ಟೇ. ಅದನ್ನು ಒಡೆದು ದೊಡ್ಡದು ಮಾಡಿ ಆ ಕಾಲದಲ್ಲಿ ಭೂಮಿಯನ್ನು ಅಕ್ವೈರ್ ಮಾಡಿ DC ಆಫೀಸಿಂದ KR ಸರ್ಕಲ್ವರೆಗೆ ಬರೋದಕ್ಕೆ ಟೈ ಅಂತ ರೋಡ್ ಮಾಡಿದ್ದು ನೀವು. ಬೇರೆ ಕಡೆ ರಾಜಕೀಯವಾಗಿ ಹೋರಾಟ ಮಾಡುವಾಗ ದೇವಸ್ಥಾನಗಳು ಭಾವನೆಗಳ ಪ್ರತೀಕ. ಬೇರೆ ಕಡೆ ದೇವಸ್ಥಾನಗಳನ್ನು ನಾವು ಉಳಿಸ್ಕೋಬೇಕು ಅಂದಾಗ ಅದಕ್ಕೆ ದೀರ್ಘಕಾಲದ ಹೋರಾಟಗಳು, 30 ವರ್ಷ, 20 ವರ್ಷ, 35 ವರ್ಷ. ಆ ದೇವಸ್ಥಾನಗಳನ್ನು ಕಟ್ಟಕ್ಕೆ ನಾವು ದುಡ್ಡು ಕೊಡಬೇಕು ನಿಮಗೆ. ಅದಕ್ಕೆ ಅಭಿಯಾನ ನಡೆಸ್ತೀರಿ. ಇದನ್ನು ಉಳಿಸ್ಕೊಳ್ಳೋಂಥ ಯೋಗ್ಯತೆ ಇಲ್ಲ ಅಂದರೆ ಅದರಲ್ಲೂ VIP ದೇವರು, VIP ದೇವಸ್ಥಾನ ಅಂತ ಇದೆಯೇನು? ಇವೆಲ್ಲ ಬಡಪಾಯಿ ಅಬ್ಬೆಪಾರಿಗಳು ದೇವಸ್ಥಾನಗಳು ಅಂದ್ಕೊಂಡಿದ್ದೀರಿ ನಂಗಾರೆ? ಏನು ಅಂದ್ಕೊಂಡಿದ್ದೀರಿ ನೀವು? ದಿಸ್ ಗೌರ್ಮೆಂಟ್ ಮಸ್ಟ್ ಬಿ ಕರ್ಸ್ಡ್. ಯಾರ್ದಾರ ಕ್ರಮ ತಗೊಳ್ಳಿ. ಸಾರಿ, ಆಲ್ ರೈಟ್, ಯಾವುದೋ ಒಂದು ತುಂಬ ಸಾಧ್ಯವೇ ಇಲ್ಲ ಒಂದು ದೇವಸ್ಥಾನ ಅಂತ ಒಂದು ಪರಿಸ್ಥಿತಿ ಬಂದಿದೆ, ರೀಲೊಕೇಟ್. ವಿಶ್ವಾಸಕ್ಕೆ ತಗೊಂಡು ಭಾರತ ಕಂಬೋಡಿಯಾನಲ್ಲಿ ದೇವಸ್ಥಾನಗಳನ್ನು ರೀಲೊಕೇಟ್ ಮಾಡಿದೆ ನಮ್ಮ ದೇಶದ ಜನರ ದುಡ್ಡಲ್ಲಿ. ಕಂಬೋಡಿಯಾ, ಅಂಗೋಕಾರ್ ವಾಟ್ ಏನದು ದೇವಸ್ಥಾನ, ಅದು ಆ ದೇವಸ್ಥಾನ ನಾವು ರೀಲೊಕೇಟ್ ಮಾಡಿಕೊಟ್ಟಿದ್ದೀವಿ. ನಿಮ್ಮ ಕಣ್ಣು ಮುಂದೆ ಇದೆ. ಒಬ್ಬ ಖಾಸಗಿ ವ್ಯಕ್ತಿ ಕೋಡೆಯವರು ಮಾಡಿಕೊಟ್ಟಿದ್ದಂಥ ಕೆಲಸ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ರೀಲೊಕೇಟ್ ಮಾಡಿದ್ದಾರೆ. ಅಥವಾ ಇನ್ಯಾರು ಅವ್ರ ಜೊತೆ ಸೇರ್ಕೊಂಡು ಒಂದಷ್ಟು ಜನ. ನಿಮಗೇನು ಬಡ್ದಿದೆ ರೋಗ ಎಲ್ಲರಿಗೂ? ಈ ಚಿತ್ರ ತೋರ್ಸಕ್ಕೆ ಬಂದಿದ್ದೀರಿ ನೀವು. ವಕ್ಫ್ ಮಾದರಿ ಒಂದು ಬೋರ್ಡ್ ಆಗಬೇಕು ಅಂತ. ಇದೆಲ್ಲ ಅವ್ರು ಯೋಚನೆ ಮಾಡಬೇಕಾದ್ದು. ವಕ್ಫ್ ಮಾದರಿನೋ, ಇನ್ನೊಂದು ಮಾದರಿನೋ, ಮತ್ತೊಂದು ಮಾದರಿನೋ. ಫಸ್ಟ್ ಆಫ್ ಆಲ್ ದುಡ್ಡು ತಿಂತಾ ಇರೋ ನೀವು ಆ ದುಡ್ಡನ್ನು ತೆಗೆದು ಇಲ್ಲಿ ಖರ್ಚು ಮಾಡಿ ರೀಲೊಕೇಟ್ ಮಾಡ್ಬೋದಾಗಿತ್ತು. ಒಂದು ವೇಳೆ ಅದು ಸಾಧ್ಯವೇ ಇಲ್ಲ, ಸಾರ್ವಜನಿಕ ವಿಚಾರಗಳಲ್ಲಿ, ಓಡಾಟದಲ್ಲಿ, ಮತ್ತೊಂದರಲ್ಲಿ ಅನ್ನೋದಾಗಿದ್ದರೆ ಮಾಡ್ಬೋದಾಗಿತ್ತು. ಏಕಾಏಕಿ ಬುಲ್ಡೋಸರ್ ತೊಗೊಂಡೋಗಿ ಡೆಮಾಲಿಷ್ ಮಾಡಿರೋಂತಹ ಈ ಪ್ರಭೂತಿಗಳನ್ನು ಹಾಗೆ ಬಿಡ್ತಾರೇನು ಯಾವನಾದ್ರೂ? ಕಂಡಲ್ಲಿ ಬಾರಿಸ್ಬೇಕು ಹಿಡ್ಕೊಂಡು ಇವ್ರುಗಳಿಗೆ. ದಿಸ್ ಇಸ್ ನಾಟ್ ದಿ ಆರ್ಡರ್ನ. ಹಾಗಾದ್ರೆ ಆರ್ಡರ್ ಇಂಪ್ಲಿಮೆಂಟ್ ಮಾಡಬಾರ್ದಾ? ಮಾಡಬೇಕು, ಬೇರೆ ದಾರಿ ಇಲ್ಲ ನಮಗೆ. ಬಿಕಾಸ್ ದೇರ್ ಇಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್. ಹೌ ಇಸ್ ದ ಕ್ವಶನ್. ಖಾಸಗಿ ಜಮೀನಿನಲ್ಲಿ, ನನ್ನ ಖಾಸಗಿ ಒಡೆತನದಲ್ಲಿರುವ ಜಮೀನಿನಲ್ಲಿ ಯಾರಾದರೂ ಬಂದು ಒಂದಷ್ಟು ಜನ ನನ್ನ ಅರಿವಿಗೆ ಬಾರದಂತೆ ಗುಡಿಸಲುಗಳನ್ನು ಹಾಕ್ಕೊಂಡು ಒಂದು ಕೊಳಗೇರಿಯ ನಿರ್ಮಾಣ ಆದರೆ ಅದನ್ನು ಖಾಲಿ ಮಾಡಿಸೋಕ್ಕೂ ಕೋರ್ಟ್ ಆದೇಶಗಳಿವೆ. ಅದು ನಿನ್ನದೇ ಜಾಗ ಆಗಿದ್ದರೂ ಅವ್ರಿಗೆ ಒಂದು ಕಂಪನ್ಸೇಟರಿ ಥರ ರೀಲೊಕೇಟ್ ಮಾಡಿಕೊಟ್ಬಿಟ್ಟು ನೀನು ಜಾಗ ಕ್ಲೈಮ್ ಮಾಡು ಅಂತೀರಿ. ಯಾರ ಮತಗಳು ಮತ್ತು ಯಾರ ಭಾವನೆಗಳಿಗೆ ತಕ್ಕಂತೆ ಅಧಿಕಾರಕ್ಕೆ ಬಂದಿದ್ದೀರೋ ಅದನ್ನು ನೋಡಿಕೊಂಡು ಅದನ್ನು ರೀಲೊಕೇಟ್ ಮಾಡೋಕ್ಕೆ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತಂದರೆ ನೀವಿದ್ರೆಷ್ಟು ಹೋದ್ರೆಷ್ಟು.
ಅಥವಾ ಯಾವುದೋ ಒಂದು ನಾಳೆ ಇನ್ನೊಂದು ಗುರುದ್ವಾರನೋ ಚರ್ಚೋ ಯಾವುದೋ ಒಂದು ಬರಲ್ಲ. ಚರ್ಚು ಮಸೀದಿನಲ್ಲಿ ಭಾಳ ವಿಷಯ ಇದು ಪ್ರಾಬ್ಲಮ್. ಎಕ್ಸೆಪ್ಟ್ ಗೋರಿಗಳದ್ದು ಬರ್ಬೋದು ಅಷ್ಟೇ, ಬೇರೆದ್ರಲ್ಲಿ ಬರಲ್ಲ. ಯಾಕೆ ಬರಲ್ಲ? ಚರ್ಚು ಮತ್ತು ಮಸೀದಿಗಳಲ್ಲಿ ಸಾಮಾನ್ಯವಾಗಿ ಪದ್ಧತಿ ಸಿಸ್ಟಮ್ ಹೇಗೆ ಮಾಡ್ಕೊಂಬಂದಿದ್ದಾರೆ ಅಂತಂದರೆ, ಅವರು ಜಾಗಗಳನ್ನು, ಚರ್ಚ್ಗಳದ್ದು ಎಕರೆಗಟ್ಟಲೆ ಇರುತ್ತೆ, ಮಸೀದಿಗಳಿಗೂ ಸಣ್ಣ ಸಣ್ಣ ಜಾಗ ಮಾಡ್ಕೋತಾರೆ. ಜಾಗಗಳನ್ನು ತೊಗೊಂಡು ಕಟ್ತಾರೆ ಅವರು. ನಮ್ಮದೇ ಪ್ರಾಬ್ಲಮ್, ನಮ್ಮದು ಮಿಸ್ಟೇಕ್ ಇರ್ಬೋದು. ಕಣ್ ಕಡೆ ನಾವು ಉದ್ಭವ ಮೂರ್ತಿಯನ್ನು ನಾವು ರಾತ್ರಿ ನಾವೇ ಹುಟ್ಟಾಕೊಂಬಿಟ್ಟಿರ್ತೀವಿ. ಇರಲಿ ಇಡ ಒಂದು ಉದ್ಭವ ಮೂರ್ತಿ ಅಂತ. ಸಾರ್ ಅಲ್ಲಿ ಭೂಮಿ ಒಳಗಡೆಯಿಂದ ಎದ್ದು ಬಂದುಬಿಡ್ತದೆ ಅಂತ ನಾವು ಹಂಗೆ ಇಟ್ಬಿಟ್ಟ ಸರ್ ಅಂತ ಇಟ್ಟಿರ್ಬೋದು. ಅದನ್ನು ರೆಗ್ಯುಲೇಟ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ಯಾರೂ ಈ ರೀತಿ ದೇವಸ್ಥಾನಗಳನ್ನು ಕಣ್ ಕಡೆ ಕಾರ್ನರ್ಗಳಲ್ಲಿ, ಚರ್ಚ್ ಪಾರ್ಕ್ಗಳಲ್ಲಿ, ಮೀಡಿಯನ್ಗಳಲ್ಲಿ ಕಟ್ಟಕ್ಕಾಗಲ್ಲ. ಜಾಗ ಕಟ್ಕೂಡ್ದು ಅನ್ಲೆಸ್ ಪರ್ಮಿಷನ್ ಇದ್ದಂಗೆ. ಬೇರೆ ಎಲ್ಲದಕ್ಕೂ ಲೈಸೆನ್ಸ್ ಮಾಡ್ತೀರಲ್ಲಪ್ಪ, ಪ್ರಾಣ ತಿನ್ನಕ್ಕೆ ನಮಗೆ. ಎಲ್ಲದಕ್ಕೂ ಲೈಸೆನ್ಸ್ ಮಾಡಿದ್ದೀರಿ ಅಥವಾ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಮಾಡಿದ್ದೀರಿ? ಗಣೇಶನ ಉತ್ಸವ ತಗೊಂಡೋಗೋಕೆ ರೂಲ್ ಹಾಕಿರೋ ಗಿರಾಕಿಗಳು ನೀವು. ಗಣೇಶನ್ ಎಷ್ಟು ಐಡಿ ಇಡಬೇಕು ಅನ್ನೋದಕ್ಕೆ ರೂಲ್ ಹಾಕಿರೋ ಗಿರಾಕಿಗಳು ನೀವು. ಅದಕ್ಕೂ ಒಂದು ರೂಲ್ ಮಾಡಿ ಕಟ್ನಿಟ್ಟಾಗಿ ಜಾರಿಗೆ ತಂದಿದ್ರೆ ಆಗ್ತಿರ್ಲಿಲ್ವಾ ಅದು? Is this the way a government behaves? By not properly looking, all right, corporate order has to be implemented, but how?